ಸ್ನೇಹಿತರೆ ನೋಡ್ರಿ, ನಾನು ಗೌರ್ಮೆಂಟ್ ಜಾಬ್ಗೆ ಅಂತೇಳಿ ಭಾಳ ದಿನ ಟ್ರೈ ಮಾಡಿದೆ, ಭಾಳಷ್ಟು ವರ್ಷ ಒಂದು 3-4 ವರ್ಷ ಟ್ರೈ ಮಾಡಿದೆ. ಬಟ್ ಆಗಲಿಲ್ಲ ಅಂದಾಗ ನನಗೆ ಭಾಳ ಬೇಜಾರಾದ ರೀ. ಆಲ್ಮೋಸ್ಟ್ ತುಂಬಾ ಲೈಕ್ ಎಲ್ಲವನ್ನೂ ಕಳ್ಕೊಂಬಿಟ್ಟೆ ಅನ್ನುವಂಥ ಫೀಲಿಂಗ್ ಬಂದಿತ್ತು. ಲೈಫ್ ಒಳಗೆ ಕಮ್ ಬ್ಯಾಕ್ ಮಾಡೋದು ಭಾಳ ಕಷ್ಟ ಆಗಿತ್ತು. ಸೊ ಹೆಂಗೋ ಸೋಷಿಯಲ್ ಆಗಿ ಸ್ವಲ್ಪ ಅಲ್ಲಿ ಇನಿಷಿಯೇಟಿವ್ಸ್ ತೊಗೊಂಡು ಏನೇನೋ ಒಟ್ಟು ಸೋಷಿಯಲ್ ಆ್ಯಕ್ಟಿವಿಟೀಸ್ ಒಳಗೆ ಇನ್ವಾಲ್ವ್ ಆಗಿ ಓಕೆ ಎಲ್ಲ ಒಟ್ಟು ಕಮ್ ಬ್ಯಾಕ್ ಮಾಡಿದೆ. ಬಟ್ ಕಮ್ ಬ್ಯಾಕ್ ಮಾಡೋದು ಭಾಳ ಕಷ್ಟ ಆಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅತಿ ಅಟ್ಯಾಚ್ಮೆಂಟ್ ಬೇಡ. ಸೊ ಇರಲಿ, ಪ್ರಿಪ್ರೇಷನ್ ಇರಲಿ, ಬಟ್ ಅದಿಲ್ಲ ಅಂದ್ರೆ ಬೇರೆ ಮಾಡ್ತೇನಪ್ಪ ಅನ್ನೋದು ಧೈರ್ಯನೂ ನಿಮ್ಮಲ್ಲಿ ಇರಲಿ, ಕಳ್ಕೊಬೇಡ್ರಿ. ಯಾಕಂದ್ರೆ ನಾನು ಅನುಭವಿಸೇನೆ. ಯಾಕಂದ್ರೆ ಕಮ್ ಬ್ಯಾಕ್ ಮಾಡೋದು ಭಾಳ ಕಷ್ಟ ರೀ. ಒಮ್ಮೆ ನೀವು ಕೆಳಗೆ ಬಿದ್ದಿರಿ ಅಂದರೆ ಇಲ್ಲಿಂದ ನೀವು ಕಮ್ ಬ್ಯಾಕ್ ಮಾಡೋದು ಭಾಳ ಕಷ್ಟ. ಚಿಂತೆ ಮಾಡಿಬಿಡ್ತೀರಿ ನೀವು, ಅಯ್ಯೋ 4 ವರ್ಷ ಕೊಟ್ಟೆ 3 ವರ್ಷ ಕೊಟ್ಟೆ ಆಗಲಿಲ್ಲ ಲೋ ಮರ, ಇದು 4 ವರ್ಷ ಏನಾದ್ರು ಬೇರೆ ಮಾಡಿದ್ರೆ ಜೀವನದಾಗ ಎಲ್ಲೋ ಇರ್ತಿದ್ನಲ್ಲಿ ಇವತ್ತು ಅನ್ನುವಂಥ ಫೀಲಿಂಗ್ನಾಗ 6-7 ತಿಂಗಳು ಕಳೆಯುವಂಥ ಪರಿಸ್ಥಿತಿ ಬರ್ತಾವೆ. ಸೊ ಹಾಗಾಗಿ ಅತಿಯಾದ ಅಟ್ಯಾಚ್ಮೆಂಟ್ ಬೇಡ. ಕಮ್ ಬ್ಯಾಕ್ ಮಾಡೋಕ್ಕೆ ಆಗಲಾರ್ದಷ್ಟು ಅಟ್ಯಾಚ್ಮೆಂಟ್ ನೀವು ಸರ್ಕಾರಿ ನೌಕರಿ ಇವತ್ತಿನ ಕಾಲಾಗ ಈಗಿನ ಟೈಮ್ನಾಗ ಕೊಡಬೇಡ್ರಿ ಅಂತ ಹೇಳ್ತೀನಿ. ಯಾಕಂದರೆ ನೇಮಕಾತಿಗಳಿಲ್ಲ. ಸೊ ಹೀಗಾಗಿ ನೀವು ಎಸ್ ಟಿ ಎ ಪ್ರಿಪರೇಷನ್ 110% ನೀವು ಶೋರ್ ದಿಟ್ಟು ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ ಅಂದರೆ ನಿಮಗೆ ಸರಿಯಾದ ನೇಮಕಾತಿಗಳಿಲ್ಲ. ಸೊ ಹೀಗಾಗಿ ದಯವಿಟ್ಟು ಅತಿಯಾದ ಅಟ್ಯಾಚ್ಮೆಂಟು ಅತಿಯಾಗಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಇಷ್ಟೇ ಹೇಳಿದ್ದು ಸ್ನೇಹಿತರೆ. ನನ್ನ ಎಕ್ಸ್ಪೀರಿಯನ್ಸ್ನ ಹೇಳಿದೆ ನಿಮಗೆ. ಭಾಳಷ್ಟು ಓದಿ ಆಗಲಿಲ್ಲಪ್ಪ ಅಂದ್ರೆ ಸ್ವಲ್ಪ ಬೇಜಾರು ಭಾಳ ಆಕೈತಿ. ಓಕೆ, ಸೊ ಇದ್ರ ಮ್ಯಾಗ ಥಿಂಕ್ ಮಾಡೋ ಸ್ನೇಹಿತರೆ. ಓಕೆ, ನಿಮ್ಗೆ ಏನಾರು ಎಕ್ಸ್ಟ್ರಾ ಸಜೆಷನ್ ಬೇಕಾ ನಂಗೆ DM ಮಾಡಿರಿ, ಲೆಟ್ಸ್ ಡಿಸ್ಕಸ್ ಅಂತ ಹೇಳ್ತೇನೆ ಇದ್ರ ಮೇಲೆ. ಓಕೆ, ಥ್ಯಾಂಕ್ ಯು ಸೋ ಮಚ್.